ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ನಮ್ಮ ಪರಮ ಪೂಜ್ಯ ಜಗದ್ಗುರುಗಳಾಗಿರ್ತಕ್ಕಂಥ ಶೃಂಗೇರಿ ಪೀಠದ ಭಾರತೀ ತೀರ್ಥ ಪರಮ ಚರಣ ಪದ್ಮಗಳ ಅವರ ಆಶೀರ್ವಾದವನ್ನು ಪಡೆಯುತ್ತಾ ಹಾಗೂ ಕಿರಿಯ ಗುರುಗಳಾಗಿರ್ತಕ್ಕಂಥ ಶೃಂಗೇರಿ ಪೀಠದ ವಿಧುಶೇಖರ ಭಾರತಿಗಳ ಆಶೀರ್ವಾದ ಮೇರೆಗೆ ನಾನು ರಾಮನಾಥ್ ಜೋಯ್ಸ್ ಆಗಿರ್ತಕ್ಕಂಥವನು ಯುಗಾದಿ ಹಬ್ಬದ ನೂತನ ವರ್ಷ ಅಂದ್ರೆ ಯುಗಾದಿ ಹಬ್ಬ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ ಎಂಬಂತೆ ನೂತನ ಸಂವತ್ಸರದ ವರ್ಷದ ರಾಶಿ ಭವಿಷ್ಯ ಫಲಾತ್ಮಕಗಳ ಬಗ್ಗೆ ನಾನು ವಿವರಣೆ ಹೇಳ್ತಾ ಇದ್ದೀನಿ. ಈ ವಿವರಣೆಯನ್ನ ಎಲ್ಲರೂ ಕೂಡ ಅವ್ರ ಮನೆಗಳಿಗೆ ಅವ್ರ ಮನೆಗೆ ತಾಕುವಂತಹ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಮೊದಲನೇದಿಗೆ ಗುರುಗಳನ್ನ ಪ್ರಾರ್ಥನೆ ಮಾಡಿ ಕುಲದೇವರಾಗಿರ್ತಕ್ಕಂಥ ಆಕಾಶಾಲ್ಪತೀತಂ ತೋಯಂ ಯಥಾಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಎಂಬಂತೆ ಲಕ್ಷ್ಮೀ ನರಸಿಂಹದೇವರನ್ನ ಪ್ರಾರ್ಥನೆ ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಶ್ರೀ ಸತ್ಯಧರ್ಮತಾಚ ವೈಷ್ಣವ ಶ್ರೀ ಕಲ್ಪವೃಕ್ಷಾಯ ಮತಾಂ ಶ್ರೀ ಕಾಂತೇನ ಗುರುವೇ ಸರ್ವಲೋಕಾನಾಂ ಶರೇ ಭರವಿದೇ ವಿದ್ಯಾನಾಂ ದಕ್ಷಿಣಮೂರ್ತಿ ನಮೋ ನಮಃ. ತಮ್ಮಂದೇ ನರಸಿಂಹತೀರ್ಥ ನಿಲಯಂ ವ್ಯಾಸರಾಟ್ ಕುಯಿತಂ ಧ್ಯಾಯಾತ ಮನಸ ನರಸಿಂಹ ಚರಣಂ ಒಂದೇ ಶ್ರೀಪಾದರಾಜಂ ಗುರುಗಳನ್ನ ಪ್ರಾರ್ಥನೆಯನ್ನ ಮಾಡ್ತಾ ಮೊದಲಿಗೆ ಯುಗಾದಿ ಹಬ್ಬದ ವೀಕ್ಷಕರಿಗೆ ಎಲ್ಲರಿಗೂ ಶುಭಾಶಯಗಳು. ಭಗವಂತನು ಅವರಿಗೆ ಎಲ್ಲರ ಕುಟುಂಬಕ್ಕೆ ಆಯುಸ್ಸು ಆರೋಗ್ಯ ಭಾಗ್ಯ ಸಕಲೇಶ್ವರನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ನೂತನ ಸಂವತ್ಸರದ ವಿಶ್ವಾವಸುನಾಮ ಸಂವತ್ಸರದ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರಥಮ ದಿನ ಈ ದಿವಸ ಈ ಒಂದು ವಿಶೇಷತೆಯ ಒಂದೆಲ್ಲ ಸಂವತ್ಸರದ ಹೇಳ್ತಾ ಇದ್ದೀನಿ. ಇದರಲ್ಲಿ ಮುಖ್ಯವಾಗಿ ನವನಾಯಕರು ಅಂತ ಬರುತ್ತೆ. ನವನಾಯಕರು ಅಂದ್ರೆ ಅಲ್ಲಿಯ ಒಂದು ಸಂವತ್ಸರಕ್ಕೆ ಅಧಿಪತಿಗಳು ಅಂತ ಹೇಳ್ತೀವಿ. ಈಗ ಈ ವರ್ಷ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯದೇವನು ರವಿ ರಾಜನಾಗಿರ್ತಾನೆ, ಮಂತ್ರಿ ಚಂದನಾಗಿರ್ತಾನೆ, ಸೇನಾಧಿಪತಿ ಶನಿ ಆಗಿರ್ತಾರೆ, ಸೇನಾಧಿಪತಿ ರವಿ ಆಗಿರ್ತಾರೆ, ಸಸ್ಯಾಧಿಪತಿ ಗುರು ಆಗಿರ್ತಾರೆ, ಧಾನ್ಯಾಧಿಪತಿ ಕುಜನಾಗಿರ್ತಾನೆ, ಅರ್ಘಾಧಿಪತಿ ರವಿ ಆಗಿರ್ತಾರೆ, ಮೇಘಾಧಿಪತಿ ರವಿ ಆಗಿರ್ತಾರೆ, ಮಳೆಯುಗ ಅಧಿಪತಿ ಆಗಿರ್ತಾರೆ, ನೀರಸಾಧಿಪತಿ ಬುಧನಾಗಿರ್ತಾನೆ, ಪಶುದಾಯಕನಾಗಿರ್ತಕ್ಕಂಥ ಯಮನಾಗಿರ್ತಾನೆ. ಈ ಸಂವತ್ಸರದಲ್ಲಿ ಈ ಜಾನುವಾರುಗಳಿಗೆ ಹಸುಗಳಿಗೆ ಸ್ವಲ್ಪ ವಿಪರೀತ ತೊಂದರೆ ಇದೆ. ಹಸುಗಳು ಹಾಲು ಕಡಿಮೆ ಆಗ್ಬಿಡ್ತದೆ, ಜೊತೆಗೆ ಮೇವುಗಳು ಕೂಡ ಕೊರತೆ ಆಗ್ತದೆ. ಆದ್ದರಿಂದ ಈ ಬಾರಿ ಮಳೆಯು ಚೆನ್ನಾಗಿ ಅಧಿಕವಾಗುತ್ತೆ, ಬೆಳೆಗಳು ಬರುತ್ತೆ, ಬಿಸಿಲು ಅಧಿಕವಾಗುತ್ತೆ. ರವಿ ರಾಜನಾಥರಿಂದ ಬಿಸಿಲು ಅಧಿಕವಾಗುತ್ತೆ, ಚಂದ್ರನ ಮಂತ್ರಿ ಆದ್ದರಿಂದ ತಂಪು ಕೂಡ ಅಷ್ಟೇ ಬರುತ್ತೆ ಅಂತ ಹೇಳ್ತಾ ಇದೆ ಈ ಪಂಚಾಂಗ ಶಾಸ್ತ್ರ. ಹೀಗಾಗಿ ಎಲ್ಲಾ ಕಡೆ ಈ ರಾಜರುಗಳಿಂದ ಪ್ರಜೆಗಳಿಗೆ ತುಂಬಾ ತೊಂದರೆ ಇದೆ. ರಾಜರುಗಳಿಗೆ ಸೈನಿಕರುಗಳಿಂದ ರಾಜರುಗಳಿಂದ ಪ್ರಜೆಗಳಿಗೆ, ಸೈನಿಕರು ಅಂದ್ರೆ ಸಿಪಾಯಿಗಳಿಗೆ ತೊಂದರೆ ಮಾಡ್ತಾರೆ ಅಂತಲ್ಲ, ಸ್ವಲ್ಪ ಮಟ್ಟಿನ ಸ್ವಲ್ಪ ತೊಂದರೆ ಎದುರಿಸ್ಬೇಕಾಗತ್ತೆ ಪ್ರಜೆಗಳು. ಹಾಗಾಗಿ ಯಾವುದೇ ರೀತಿಯಲ್ಲಿ ಭಯಪಡಬೇಕಾದಿಲ್ಲ. ಭಗವಂತನು ಇದು ನಮ್ಮ ಭಾರತ ದೇಶ ಜನನೀ ಜನ್ಮಭೂಮಿ. ಈ ಭಾರತ ಮಾತೆಯ ಮಕ್ಕಳಾದ್ರಿಂದ ಈ ಭಾರತ ದೇಶದಲ್ಲಿ ಭರತ ಭೂಮಿಯಲ್ಲಿ ಅನೇಕ ಋಷಿಮುನಿಗಳು ತಪಸ್ಸು ಮಾಡಿ ಈ ಒಂದು ಭೂಮಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವರು ಶಕ್ತಿಯನ್ನು ಕೊಟ್ಟೋಗಿದ್ದಾರೆ. ಇದು ಎಲ್ಲ ಶಕ್ತಿಯನ್ನು ಕೊಟ್ಟೋಗಿದ್ರಿಂದ ನಮ್ಮ ಭಾರತ ದೇಶಕ್ಕೆ ಎಲ್ಲವೂ ಒಳಿತಾಗುತ್ತೆ ಅನ್ನೋದ್ರಲ್ಲೇನು ಅನುಮಾನವೇ ಇಲ್ಲ. ರಾಶಿಫಲ ಹೇಗೆ ಅಂತಂದ್ರೆ 12 ರಾಶಿಗಳು, 27 ನಕ್ಷತ್ರ, 12 ರಾಶಿಗಳು ಅಂತ. 27 ನಕ್ಷತ್ರ 12 ರಾಶಿಗಳು ಅಂದ್ರೆ 7 2 ಕೂಡಿದ್ರೆ 9. 7 + 2 = 9 ಅಂತ ಹೇಳಿ 7 2 ಕೂಡಿದ್ರೆ 9. 9 ಹಾಗೆ ನಾವು ನವಗ್ರಹಗಳಲ್ಲಿ ನವ ಅಂದ್ರೆ 9 ನಾವು 9 ಗ್ರಹಗಳು, 12 ರಾಶಿಗಳು, 27 ನಕ್ಷತ್ರ. ಇದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಮೇಷರಾಶಿ. ಮೇಷರಾಶಿಯವರ ಬಗ್ಗೆ ನಾನು ವಿವರಣೆ ಕೊಡ್ತಾ ಇದ್ದೀನಿ. ಮೇಷರಾಶಿ ಮೊದಲನೇದಾಗಿ ರಾಶಾಧಿಪತಿ ಕುಜನಾಗ್ತಾನೆ. ಕುಜನಾಗ್ತಾನೆ, ಅಧಿಪತಿ ಕುಜನಾಗ್ತಾನೆ. ಮೇಷರಾಶಿಯಲ್ಲಿ ಜನಿಸಿದಂತ ವ್ಯಕ್ತಿಗಳು ಗುರುವು ಮೇ ತನಕ ಇರುತ್ತದೆ. 2ನೇ ಸ್ಥಾನದಲ್ಲಿ ಒಳ್ಳೆ ಫಲದಾಯಕನಾಗಿರ್ತದೆ ಕುಜನು. ತದನಂತರವಾಗಿ ಮೇ ತಿಂಗಳ ನಂತರ 4, 5ನೇ ಮನೆ ಬರ್ತಾರೆ. 12ನೇ ಮನೆ ಶನೇಶ್ವರನ್ ಇರ್ತಾನೆ. ಅವರು ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಏನ್ ಭಯಪಡ್ಬೇಕಾದ್ದೇನು, ನಾನು ಭಯವನ್ನು ಹೇಳ್ತೀನಿ ತಿಳ್ಕೊಂಬೇಡಿ. ಆರೋಗ್ಯದಲ್ಲಿ ಏರ್ಪೇರ್ ಆಗಿರ್ಬೋದು, ಆಗುವಂತ ಸಹಜ ಇರ್ತದೆ. ಸ್ವಲ್ಪ ಹಣಕಾಸು ಮುಕ್ಕಟ್ಟು ಎದುರಿಸಬೇಕಾಗ್ತದೆ. ಹಾಗಾಗಿ ಅವರು ಈ ಕುಜನನ್ನ ರಾಶಾಧಿಪತಿ ಕುಜನಾಥರಿಂದ ಇದಕ್ಕೆ ಪರಿಹಾರಕ್ಕೆ ಸುಬ್ರಹ್ಮಣ್ಯ ದೇವರನ್ನ ಪ್ರಾರ್ಥನೆ ಮಾಡಿ ಶನೇಶ್ವರನ ಆರಾಧನೆ ಮಾಡ್ಕೊಳ್ಳಿ. ವೀರಭದ್ರ ದೇವಸ್ಥಾನಕ್ಕೆ ಮಂಗಳವಾರ, ಶಿವಾಲಯಕ್ಕೆ ಭಾನುವಾರ,
ಮಂಗಳವಾರ ನರಸಿಂಹದೇವರನ್ನ ಪ್ರಾರ್ಥನೆ ಮಾಡಿ, ತದನಂತರ ಆಂಜನೇಯನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. 16 ವಾರಗಳು ಸುಬ್ರಹ್ಮಣ್ಯ ದೇವರಿಗೆ, ವೀರಭದ್ರ ದೇವರ ಪ್ರಾರ್ಥನೆ ಮಾಡಿ, ನರಸಿಂಹದೇವರ ಪ್ರಾರ್ಥನೆ ಮಾಡಿ, 16 ವಾರ ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವಾಲಯಕ್ಕೆ ಹೋದ್ರೆ ನರಸಿಂಹ ದೇವರ ದೇವಾಲಯಕ್ಕೆ ಹೋದ್ರೆ ಒಂದು ಬಾರಿ ಮಾತ್ರ ಕೊನೆಯ ವಾರ 16ನೇ ವಾರ ತೈರಿಬೇಳೆಯನ್ನ ದಾನ ಮಾಡಿ, ಆಂಜನೇಯ ದೇವಾಲಯಕ್ಕೆ ಕೊನೆಯ ವಾರದಲ್ಲಿ ಎಳ್ಳು ಬೆಲ್ಲ ಈ ಎಳ್ಳೆಣ್ಣೆಯನ್ನ ದಾನ ಮಾಡಿ ಪೂಜೆಯನ್ನು ಮಾಡಿಸಿ, ಶಿವಾಲಯಕ್ಕೆ ಕೊನೆಯ ವಾರದಲ್ಲಿ ಭಾನುವಾರ 16 ಕೊನೆಯ ಭಾನುವಾರದ ದಿವಸ ಶಿವಾಲಯಕ್ಕೆ ಬಿಲ್ಲುಪತ್ರ ಅರ್ಚನೆ ಮಾಡಿಸಿ ಪೂಜೆ ಮಾಡಿ ಎಲ್ಲವೂ ಪರಿಹಾರವಾಗುತ್ತೆ. ಇವರಿಗೆ ಶುಭವಾರ ಭಾನುವಾರ, ಮಂಗಳವಾರ, ಗುರುವಾರವಾಗುತ್ತೆ. ಇವರ ಶುಭ ಸಂಖ್ಯೆ 1, 2, 3, 9. ಶುಭ ದಿಕ್ಕು ದಕ್ಷಿಣ ಆಗುತ್ತೆ. ಇವರಿಗೆ ಶುಭ ಬಣ್ಣಗಳು ಕೆಂಪು, ಹಳದಿ, ಕೇಸರಿ. ಪರಿಹಾರ ನಾನು ಮತ್ತೊಂದು ಹೇಳ್ತಾ ಇದ್ದೀನಿ, ಶನಿದೇವರ ಆರಾಧನೆ, ನವಗ್ರಹ ಶಾಂತಿ ಮಾಡಿಸಿಕೊಳ್ಳೋದು ಉತ್ತಮ. ಶನಿದೇವರ ದೋಷಕ್ಕೆ ನರಸಿಂಹದೇವರು ಶಿವಾಲಯ, ಮಾರುತಿ ದೇವಾಲಯಕ್ಕೆ, ವೀರಭದ್ರ ದೇವಾಲಯಕ್ಕೆ ಹೋಗೋದು ಉತ್ತಮ. ಮತ್ತೊಂದು ಬಾರಿ ವೃಷಭ ರಾಶಿಗೆ ಹೇಳ್ತೇನೆ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು, ಅವರಿಗೆ ಅಧಿಪತಿ ಆಗಿರತಕ್ಕ ಶುಕ್ರನ ಅಧಿಪತಿ ಆಗಿರ್ತಾನೆ. ಇವರಿಗೆ ಶುಭ ಬಣ್ಣ ಬಿಳಿ, ಹಸಿರು, ಕಪ್ಪು ಆಗಿರುತ್ತದೆ. ಇವರಿಗೆ ಶುಭವಾರ ಬುಧವಾರ, ಶುಕ್ರವಾರ ಹಾಗೂ ಶನಿವಾರ. ಶುಭ ಸಂಖ್ಯೆ 5, 6, 8 ಆಗಿರುತ್ತದೆ. ಶುಭ ದಿಕ್ಕು ಆಗ್ನೇಯ ದಿಕ್ಕು ಆಗಿರುತ್ತದೆ. ಜನ್ಮದಲ್ಲಿ ಇವರಿಗೆ ಗುರು ಇರುವುದರಿಂದ ಗುರು ಶಾಂತಿ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಕುಜನು ಒಳ್ಳೆಯ ಶುಭದಾಯಕನಾಗಿರ್ತಾನೆ. ಧನಕಾಸಿನಲ್ಲಿ ಎಲ್ಲವೂ ಅಭಿವೃದ್ಧಿ ಆಗ್ತದೆ. ಜನ್ಮ ರಾಶಿಯಲ್ಲಿ ಗುರು ಇರುವುದರಿಂದ ಸ್ವಲ್ಪ ಸಮಸ್ಯೆಗಳು ಇರುತ್ತದೆ, ಆರೋಗ್ಯದ ವ್ಯತ್ಯಾಸ. ಕುಜನು ಶುಭದಾಯಕನಾಗಿರುವುದರಿಂದ, ಶನಿಯು ಶುಭದಾಯಕನಾಗುವುದರಿಂದ, ಶುಕ್ರನು ಶುಭದಾಯಕನಾಗುವುದರಿಂದ ಬಹಳ ಒಳ್ಳೆಯ ಫಲವನ್ನು ವೃಷಭ ರಾಶಿಯವರು ಪಡಿತಾರೆ. ಮೇ ತಿಂಗಳ ನಂತರ ಗುರು ಒಳ್ಳೆಯ ಸ್ಥಾನಕ್ಕೆ ಬರ್ತಾನೆ. ಬಂದಿದ್ದರಿಂದ ಎಲ್ಲವೂ ಕೂಡ ಗುರು ಪರಿಹಾರವಾಗ್ತದೆ. ಇವರು ಒಂದು ಬಾರಿ ಧರ್ಮಸ್ಥಳಕ್ಕೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರನ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಬರುವುದು ಉತ್ತಮ. ತದನಂತರವಾಗಿ ಮಿಥುನ ರಾಶಿ, ಮೂರನೆಯದಾಗಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಕ್ಕಂಥವರಿಗೆ ಅಧಿಪತಿ ಆಗಿರ್ತಕ್ಕಂಥ ಬುಧನು ಧನಾಧಿಪತಿ ಬುಧ ಅಂತ ಹೇಳ್ತೀವಿ. ಇವರಿಗೆ ಶುಭವಾರ ಬುಧವಾರ ಮತ್ತು ಶುಕ್ರವಾರಗಳಾಗುತ್ತೆ. ಮತ್ತೆ ಭಾನುವಾರವು ಶುಭವಾರ, ಬುಧವಾರ, ಶುಕ್ರವಾರ, ಭಾನುವಾರ. ಶುಭ ಸಂಖ್ಯೆ 3, 5, 6, 8. ಶುಭ ವರ್ಣ ಕೆಂಪು, ಹುಲ್ಲು ಹಸಿರು, ಶ್ಯಾಮ. ಶುಭ ದಿಕ್ಕು ಉತ್ತರ. ಇವರಿಗೆ ಕುಜನು ನೀಚನಾಗಿರುವುದರಿಂದ ಮೇ ತಿಂಗಳ ನಂತರ ಕುಜನು ಈಗ ಕುಜ ಶಾಂತಿ ಮಾಡಿಸಿಕೊಳ್ಳುವುದು ಉತ್ತಮ. ಇದು ಕುಜ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ದೇವರಿಗೆ ಅಥವಾ ಘಾಟಿ ಸುಬ್ರಹ್ಮಣ್ಯ, ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಿ, ಸಾಧ್ಯವಾಗದಿದ್ದರೆ 16 ಮಂಗಳವಾರ ಅಶ್ವತ್ಥ ವೃಕ್ಷದ ನಾಗರಕಲ್ಲಿಗೆ ಹಾಲು ಅರಿಶಿನವನ್ನು ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇಲ್ಲದಿದ್ದರೆ ಹತ್ತಿರದ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೋಗಿ 16 ವಾರವೂ ಕೂಡ ಹಾಲು ತುಳಸಿಯನ್ನು ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಎಲ್ಲವೂ ಒಳ್ಳೆಯದಾಗುತ್ತದೆ. ತದನಂತರವಾಗಿ ಇವರು ಗಣಪತಿ ಕೇತು ನೀಚನಾಗಿರುವುದರಿಂದ ಇವರು ಗಣಪತಿಯ ಪ್ರಾರ್ಥನೆ ಮಾಡಬೇಕು. ವರ್ಷ ಪೂರ್ತಿ ಕೇತು ನೀಚನಾದ್ದರಿಂದ ಮಕ್ಕಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ, ಗಾಬರಿ ಪಡಬೇಡಿ, ಎಲ್ಲವೂ ಒಳ್ಳೆಯದಾಗುತ್ತೆ. ಇದು ಪರಿಹಾರಕ್ಕೆ ಬುಧವಾರ ದಿವಸ ಗಣಪತಿಗೆ ಗರಿಕೆ ಪತ್ರೆಯನ್ನ ಸಲ್ಲಿಸಿ, ಮಂಗಳವಾರ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಿ ಎಲ್ಲವೂ ಒಳ್ಳೆಯದಾಗುತ್ತದೆ. ತದನಂತರವಾಗಿ ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರನಾಗಿರ್ತಾನೆ. ಚಂದ್ರನ ಅಧಿಪತಿ ಆದ್ದರಿಂದ ಕರ್ಕಾಟಕ ರಾಶಿಯವರು 2 ವರ್ಷಗಳ ಕಾಲ ಸಾಕಷ್ಟು ತುಂಬಾ ನೋವನ್ನು ಅನುಭವಿಸಿದಿರ. ಅಷ್ಟಮಾದಿತ್ಯ ಶನಿಯ ತೊಂದರೆಯಿಂದ ಎಲ್ಲವೂ ಸಾಕಷ್ಟು ಪೆಟ್ಟನ್ನು ತಿಂದಿರ್ತೀರ, ಸಾಕಷ್ಟು ಅನುಭವಿಸತಕ್ಕಂಥದ್ದು ನಿಮಗೆ ಗೊತ್ತು. ಆದ್ದರಿಂದ ಈಗೆಲ್ಲವೂ ಪರಿಹಾರವಾಗುತ್ತೆ. ಅದು ಅವ್ರು ಏನು ಯೋಚನೆ ಮಾಡ್ಬೇಕಾಗಿಲ್ಲ. ಅವರಿಗೆ ಶುಭದಾಯಕವಾಗಿರ್ತಕ್ಕಂಥ ನಮ್ಮ ಶುಭ ಸಂಖ್ಯೆ 2, 3, 9. ಶುಭ ಬಣ್ಣ ಬಿಳಿ, ಕೆಂಪು, ಹಸಿರು. ಶುಭ ದಿಕ್ಕು ವಾಯು ದಿಕ್ಕು. ಶುಭವಾರ ಮಂಗಳವಾರ, ಸೋಮವಾರ, ಗುರುವಾರವಾಗಿರುತ್ತದೆ. ಅವರಿಗೆ ಪರಿಹಾರ ಅಷ್ಟಮದಲ್ಲಿ ಶನಿ ನಿವಾರಣೆ ಆಗಿದೆ, ಎಲ್ಲವೂ ಶುಭವಾಗಿದೆ. ಆದರೆ ಕುಜನು ಮಾತ್ರ ಮೇ ತಿಂಗಳ ನಂತರ ಸ್ವಲ್ಪ ಅಷ್ಟಮಾದಿತ್ಯ ಬರೋದ್ರಿಂದ ಅವರು ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡುವುದು ಉತ್ತಮ. ಯಾಕೆಂದ್ರೆ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಮಾಡ್ಕೊಂಡ್ರೆ ಕುಜನಿಗೆ ಶಾಂತನಾಗ್ತಾನೆ. ಯಾವ್ದಾರ ಅಥವಾ ನರಸಿಂಹ ದೇವರ ಪ್ರಾರ್ಥನೆ ಮಾಡಿಕೊಂಡು ತಗರಿ ಬೇಳೆಯನ್ನ ಬ್ರಾಹ್ಮಣರಿಗೆ ದಾನ ಮಾಡಿದ್ರೆ ಎಲ್ಲವೂ ಪರಿಹಾರವಾಗುತ್ತದೆ. ನಂತರ ಸಿಂಹರಾಶಿ ಅಧಿಪತಿಗೆ
ಸೂರ್ಯನ ರಾಜನಾಗಿರ್ತಾನೆ. ಸೂರ್ಯನ ಅಧಿಪತಿ ಆಗಿರ್ತಾನೆ. ಇವರಿಗೆ ಶುಭವಾರ ಭಾನುವಾರ, ಮಂಗಳವಾರ, ಸೋಮವಾರ, ಗುರುವಾರಗಳು. ಶುಭ ಸಂಖ್ಯೆ 1, 3, 5, 9. ಶುಭ ಬಣ್ಣ ಕೆಂಪು, ಹಳದಿ, ಬಿಳಿ, ಹಸಿರು. ಶುಭ ದಿಕ್ಕು ಪೂರ್ವ. ಇವರಿಗೆ ಸಿಂಹರಾಶಿಯವರು ಸ್ವಲ್ಪ ಸಮಸ್ಯೆಗಳ ಸೆರೆಮಾಲೆಗಳನ್ನ ಹಾಕೋಬೇಕಾಗತ್ತೆ. ಯಾಕೆಂದ್ರೆ ಎದುರ್ಕೊಂಬೇಡಿ, ಅಷ್ಟಮಕ್ಕೆ ಶನೇಶ್ವರ ಪ್ರವೇಶ 25 ದಿನ ಯುಗಾದಿ ಹಬ್ಬದಿಂದನೇ ಪ್ರವೇಶ ಆಗ್ತಾ ಇದ್ದಾರೆ. ನಿಮ್ಗೆ ಆರೋಗ್ಯದಲ್ಲಿ ಸಮಸ್ಯೆ 2 ವರ್ಷದ ಕಾಲ ಇರಬಹುದು, ಇದ್ದೇ ಇರುತ್ತೆ. ಜೊತೆಗೆ ಹಣಕಾಸಿನ ಮುಗ್ಗಟ್ಟು ಪ್ರಾರಂಭ ಆಗುತ್ತೆ. ಸ್ವಲ್ಪವನ್ನ ಇದು ಅಷ್ಟಮಕ್ಕೆ ಕುಜನು ಬಂದಿರುವುದರಿಂದ ಸ್ವಲ್ಪ ಭೂಮಿಯನ್ನು ಇದು ಸ್ವಲ್ಪ ಭೂಮಿಯಿಂದ ತೊಂದರೆಗಳಾಗ್ತಕ್ಕಂಥದ್ದೇ ಆಗುತ್ತೆ. ಅದನ್ನ ನೀವು ಅದ್ರ ಬಗ್ಗೆ ಚಿಂತೆ ಪಡ್ಕೋಬೇಡಿ, ಎಲ್ಲೂ ಕೂಡ ಪರಿಹಾರವಿದೆ. ಅಷ್ಟಮಾದಿತ್ಯ ಶನಿ ಗುರು ನೀಚನಾದ್ರಿಂದ ನೀವು ಶನೇಶ್ವರನ ಆರಾಧನೆ ಮಾಡಿ. ಶನೇಶ್ವರನಿಗೆ ಏನಪ್ಪಾ ಪರಿಹಾರ ಅಂದ್ರೆ ನರಸಿಂಹದೇವರು, ನಾನು ಮೊದಲೇ ಹೇಳಿದ ಹಾಗೆ ನರಸಿಂಹದೇವರನ್ನ ಮಂಗಳವಾರ, ವೀರಭದ್ರ ದೇವರನ್ನ ಮಂಗಳವಾರ 16 ವಾರಗಳು ಹೋಗಿ ನರಸಿಂಹದೇವರನ್ನ ಪ್ರಾರ್ಥನೆ ಮಾಡಿ, ವೀರಭದ್ರ ದೇವರ ಪ್ರಾರ್ಥನೆ ಮಾಡಿ. ಭಾನುವಾರವು ಶಿವನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ವಾರ. ಭಾನುವಾರ ಪ್ರಿಯ, ಆದಿಗ್ರಹ ನಕ್ಷತ್ರ ಪ್ರಿಯ ಶಿವನನ್ನ ಭಾನುವಾರ ದಿವಸ ಹೋಗಿ ಬಿಲ್ಪಾರ್ಚನೆಯನ್ನು 16 ಕಾಲ ಮಾಡಿಸಿ ಶಿವನನ್ನ ಆರಾಧನೆ ಮಾಡಿ. ಒಂದು 16 ಶನಿವಾರ ಆಂಜನೇಯ ದೇವಾಲಯಕ್ಕೆ ಹೋಗಿ ಜೇನುತುಪ್ಪ ತುಳಸಿ ಕೊಡ್ತಾ ಬನ್ನಿ. ಕೊನೆಯ ವಾರ ಬೆಲ್ಲವನ್ನ, ಎಳ್ಳನ್ನ, ಇದು ಸಿಹಿ ತುಳಸಿಯನ್ನ, ಜೇನುತುಪ್ಪವನ್ನ ದಾನ ಮಾಡಿ. ನಿಮ್ಗೆ 2 ವರ್ಷ ಶನೇಶ್ವರ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಯಿಂದ ಹೊರಬರಬಹುದು. ಯಾವುದೇ ರೀತಿಯಲ್ಲಿ ಚಿಂತೆ ಪಡಬೇಡಿ. ತದನಂತರವಾಗಿ ಕನ್ಯಾ ರಾಶಿಗೆ ಅಧಿಪತಿ ಬುಧನಾಗಿರ್ತಾನೆ. ಬುಧನು ಧನಾಧಿಪತಿ ಬುಧ ಅಂತೀವಿ. ಬುಧನು ಬಣ್ಣ, ಈ ರಾಶಿಯವರಿಗೆ ಶುಭ ಬಣ್ಣ ಕೆಂಪು, ಹುಲ್ಲು, ಹಸಿರು, ಶ್ಯಾಮ. ಶುಭ ಸಂಖ್ಯೆ 3, 5, 6, 8. ಶುಭ ವಾರ ಬುಧವಾರ, ಶುಕ್ರವಾರ, ಭಾನುವಾರ. ಶುಭ ದಿಕ್ಕು ಉತ್ತರ. ಲಗ್ನದಲ್ಲಿ ಕೇತು, ಅಷ್ಟಮದಲ್ಲಿ ರಾಹು ಇರುವುದರಿಂದ ಸ್ವಲ್ಪ ಮಟ್ಟಿನ ಶುಭ ಫಲ ಮಾತ್ರವಿರುತ್ತದೆ. ಇವರು ಸುಬ್ರಹ್ಮಣ್ಯ ದೇವರನ್ನ ಆರಾಧನೆ ಮಾಡಬೇಕು. ಸಾಮಾನ್ಯವಾಗಿ ಪರಶುರಾಮ ಕ್ಷೇತ್ರ ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸುಬ್ರಹ್ಮಣ್ಯ ದೇವರನ್ನ ಪ್ರಾರ್ಥನೆ ಮಾಡಿ. ದೂರ ಹೋಗಕ್ಕೆ ಆಗೋದಿಲ್ಲ, ದೂರ ಕಷ್ಟವಾಗುತ್ತೆ ಅಂದ್ರೆ ಹತ್ತಿರದ ಸುಬ್ರಹ್ಮಣ್ಯ ದೇವರ ದೇವರಿಗೆ ಹಾಲು ತುಳಸಿಯನ್ನು ಕೊಡ್ತಾ ಬನ್ನಿ. ಇಲ್ಲ ನಿಮ್ಮ ಊರಿನ ಅಶ್ವತ್ಥ ವೃಕ್ಷ, ಅರಳಿ, ಬೇವಿನ ಮರ ಇದ್ದು ನಾಗರ ಕಲ್ಲಿರಬೇಕು ಅಂತ ಅಶ್ವವೃಕ್ಷಕ್ಕೆ ಅರಿಶಿನ ಮಾತ್ರ, ಕುಂಕುಮ ತಗೊಂಡೋಗ್ಬೇಡಿ. ಕುಂಕುಮ ತಗೊಂಡು ಸ್ವಲ್ಪ ಹಾಕಿ ಅರಿಶಿನವನ್ನ ನಾಗರ ಕಲ್ಲಿ ಮೇಲೆ ಹಾಕಿ ನೀವು ಬರೀ ಹಸಿ ಹಾಲನ್ನು ಹಾಕಿದರೆ ಸುಬ್ರಹ್ಮಣ್ಯ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡ್ರೆ, ಕಡಲೆಕಾಳನ್ನ ನೆನೆಸಿ ಅದನ್ನ ನಾಗರ ಕಲ್ಲಿಗೆ ಸುಬ್ರಹ್ಮಣ್ಯ ದೇವರಿಗೆ ದಾನವನ್ನ ಮಾಡಿದ್ರೆ, ತೊಗರಿ ಬೇಳೆಯನ್ನ ಬ್ರಾಹ್ಮಣರಿಗೆ ದಾನ ಮಾಡಿದ್ರೆ ನಿಮಗೆ ಇರ್ತಕ್ಕಂಥ ದೋಷ ನಿವಾರಣೆ ಆಗುತ್ತೆ. ಇದರ ನಂತರ ಕೇತುವಿನ ಆರಾಧನೆ, ಗಣಪತಿಯನ್ನ ಧ್ಯಾನ ಮಾಡಿ. ಗಣಪತಿಗೆ ಯಾವಾಗ ಒಂದು ಕಡುಬಿನ ಹಾರವನ್ನ ಬುಧವಾರ ಒಂದೇ ಒಂದು ವಾರ ಹಾಕಿ ಪ್ರಾರ್ಥನೆ ಪೂಜೆಯನ್ನು ಮಾಡಿಸಿ, ಎಲ್ಲವೂ ಒಳ್ಳೇದಾಗುತ್ತದೆ. ಕನ್ಯಾ ರಾಶಿಯವರಿಗೆ ಯಾವ ಅಷ್ಟು ತೊಂದರೆ ಆಗತಕ್ಕಂಥ ತೊಂದರೆ ಏನು ಇರುವುದಿಲ್ಲ. ತದನಂತರವಾಗಿ ತುಲಾರಾಶಿಯವರಿಗೆ ಅವ್ರಿಗೂ ಕೂಡ ಪಂಚಮಾದಿತ್ಯಲ್ಲಿ ಶನೇಶ್ವರನಿದ್ರು. ಶನೇಶ್ವರ ತುಲಾರಾಶಿಯಿಂದ ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ಒಳ್ಳೆಯ ಅವ್ರಿಗೆ ಶುಭ ಫಲ ಬರುತ್ತೆ. ಇವು ತುಲಾರಾಶಿಯವರಿಗೆ ರಾಜಾಧಿಪತಿ ಶುಕ್ರನಾಗ್ತಾನೆ. ಇವರಿಗೆ ಶುಭ ಸಂಖ್ಯೆ 5, 6, 8. ಶುಭ ವರ್ಣ ಬಿಳಿ, ಹಸಿರು, ಕಪ್ಪು. ಶುಭ ವಾರ ಬುಧವಾರ, ಶುಕ್ರವಾರ, ಶನಿವಾರ. ಶುಭ ದಿಕ್ಕು ಆಗ್ನೇಯ. ತುಲಾರಾಶಿಯವರಿಗೆ ಪುರುಷರಾಗಲಿ ಸ್ತ್ರೀಯರಾಗಲಿ ಅವರಿಗೆ ವಿವಾಹವಾಗದಿದ್ದರೆ ಅತಿ ಶೀಘ್ರವಾಗಿ ಅವರಿಗೆ ವಿವಾಹವಾಗುತ್ತದೆ. ತದನಂತರ ಪಂಚಮದಲ್ಲಿ ಶನಿಯಿಂದ ಮುಕ್ತಿ ಆಗ್ತದೆ. ಅತ್ಯಂತ ಶ್ರೇಷ್ಠನಾದ ಶುಭ ಫಲ ಬರುತ್ತೆ. ಇವರಿಗೆ ಕುಜನು ಕುಜನು ಅಷ್ಟಮಕ್ಕೆ ಮೇ ತಿಂಗಳ ನಂತರ ಬರೋ ದೃಷ್ಟಿಯಿಂದ ಸ್ವಲ್ಪ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡೋದು ಉತ್ತಮ. ಪರಶುರಾಮ ಕ್ಷೇತ್ರ ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಒಂದು ಸಲ ಪ್ರಾರ್ಥನೆ ಮಾಡ್ಕೊ ಬನ್ನಿ. ಇಲ್ಲ ಹತ್ತಿರದ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಮಾಡಿ. ತದನಂತರ ನರಸಿಂಹ ದೇವರಿಗೆ ತೊಗರಿ ಬೇಳೆಯನ್ನ, ಸುಬ್ರಹ್ಮಣ್ಯ ದೇವ ಒಬ್ಬರಿಗೆ ತೊಗರಿ ಬೇಳೆಯನ್ನ ದಾನವನ್ನ ಮಾಡಿ ಪರಿಪೂರ್ಣವನ್ನು ಫಲ ಬರುತ್ತೆ. ತದನಂತರವಾಗಿ ವೃಶ್ಚಿಕ ರಾಶಿ ಅಧಿಪತಿ ಕುಜನ ಆಗ್ತಾನೆ. ಕುಜನು ಭೂಮಿಕಾರಕ. ಈ ಶುಭ ಬಣ್ಣಗಳು ಕೆಂಪು, ಹಳದಿ, ಕೇಸರಿ ಬಣ್ಣ ಬರುತ್ತದೆ. ಶುಭ ಬಣ್ಣಗಳು ಕೆಂಪು, ಹಳದಿ, ಕೇಸರಿ. ಶುಭ ಸಂಖ್ಯೆ 1, 2, 3, 9. ಶುಭ ದಿಕ್ಕು ದಕ್ಷಿಣಕ್ಕೆ ಬರ್ತದೆ. ಶುಭ ವಾರ ಭಾನುವಾರ, ಮಂಗಳವಾರ, ಗುರುವಾರವಿರುತ್ತದೆ. ಇವರಿಗೆ ವೃಶ್ಚಿಕ ರಾಶಿಯವರಿಗೆ ಜನ್ಮಾದಿತ್ಯ ಶನಿ ಹಿಂದೆ ಮುಕ್ತಾಯವಾಯಿತು. ಈಗ ಪಂಚಮಾದಿತ್ಯಕ್ಕೆ ಶನಿ ಪ್ರವೇಶ ಆಗ್ತಾ ಇದೆ. ಆದ್ದರಿಂದ ಇವರಿಗೆ ಆರಂಭ ಆಗ್ತದೆ. ಇವರು 2.5 ವರ್ಷಗಳ ಕಾಲ
ಪಂಚಮಕ್ಕೆ ಶನೇಶ್ವರ ಮತ್ತೆ ಪ್ರಾರಂಭಿಸಿ ಸ್ವಲ್ಪ ಕಷ್ಟಕರವಾಗ್ತದೆ. ಶನಿ ಶಾಂತಿಯ ನವಗ್ರಹ ಶಾಂತಿಯನ್ನು ಪರಿಹಾರ ಮಾಡ್ಕೊಳ್ಳಿ. ಹಾಗೆ ನವಗ್ರಹ ಶಾಂತಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಪಕ್ಷದಲ್ಲಿ ನರಸಿಂಹದೇವರಿಗೆ 16 ವಾರ ಮಂಗಳವಾರ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಿ ಕೊನೆಯ ವಾರ ತೊಗರಿಬೇಳೆಯನ್ನು ದಾನ ಮಾಡಿ ಶಿವಾಲಯಕ್ಕೆ ಭಾನುವಾರ ಹೋಗಿ ಬಿಲ್ಪಾರ್ಚನೆಯನ್ನು ಮಾಡಿಸಿ ಆಂಜನೇಯನ ಶನಿವಾರ 16 ವಾರ ಆಂಜನೇಯನಿಗೆ ಕೊನೆಯ ವಾರದಲ್ಲಿ ಜೇನುತುಪ್ಪ ತುಳಸಿ ಬೆಲ್ಲವನ್ನ ಕೊಟ್ಟು ನಮಸ್ಕರಿಸಿ ಎಲ್ಲವೂ ಪರಿಹಾರವಾಗುತ್ತೆ. ಧನುಸು ರಾಶಿಯಲ್ಲಿ ಗುರುವು ರಾಶಾಧಿಪತಿ ಗುರು ಆಗಿರ್ತಾನೆ. ಶುಭ ಬಣ್ಣಗಳು ಇದ್ದ ಈ ಗುರುಗೆ ಧನುಸು ರಾಶಿ ಗುರು ಅಧಿಪತಿ ಆದ್ದರಿಂದ ಶುಭ ಬಣ್ಣಗಳು ಈ ಧನುಸು ರಾಶಿಯವರಿಗೆ ಶುಭ ಬಣ್ಣಗಳು ಯಾವುದು ಅಂದ್ರೆ ಹಳದಿ, ಕೆಂಪು, ಕೇಸರಿ, ತಾಮ್ರ. ಶುಭ ದಿಕ್ಕುಗಳು ಈಶಾನ್ಯ. ಶುಭ ಸಂಖ್ಯೆ 1, 3, 8, 9. ಶುಭ ವಾರ ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರ. ಈ ಧನುಸ್ಸು ರಾಶಿಯವರಿಗೆ ಕುಜನು ರಾಹು ಅರ್ಧಾಷ್ಟಮ ಶನಿ ಇರುವುದರಿಂದ ರಾಹು ಶಾಂತಿ ಕುಜ ಶಾಂತಿ ಮಾಡಿಸಿಕೊಳ್ಳುವುದು ಉತ್ತಮ. ಪರಿಹಾರ ಇವರಿಗೆ ಕುಜ ರಾಹು ಶಾಂತಿ ಮಾಡಿಸಿಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ ಎಂದ ಪಕ್ಷದಲ್ಲಿ ಇವರು ನರಸಿಂಹದೇವರಿಗೆ ಶಿವಾಲಯಕ್ಕೆ ಆಂಜನೇಯ ದೇವಾಲಯಕ್ಕೆ ನರಸಿಂಹದೇವರ ದೇವಾಲಯಕ್ಕೆ ಹೋಗಲೇಬೇಕು. ನರಸಿಂಹದೇವರನ್ನ 16 ಬಾರಿ ಮಂಗಳವಾರ ಹೋಗಿ ನಮಸ್ಕರಿಸಿ ಬನ್ನಿ. ಕೊನೆಯ ವಾರ ಅವರ ತೊಗರಿಬೇಳೆ ದಾನ ಮಾಡಿ ಶಿವಾಲಯಕ್ಕೆ ಹೋಗಿ 16 ಭಾನುವಾರ ಕೊನೆಯ ವಾರ ಬಿಲ್ಪಾರ್ಚನೆ ಮಾಡಿಸಿ ಬನ್ನಿ. ಆಂಜನೇಯ ದೇವಾಲಯಕ್ಕೆ ಪ್ರತಿ ಮಂಗಳವಾರ ಶನಿವಾರ ಹೋಗಲೇಬೇಕು. ಪ್ರತಿ ಶನಿವಾರ ಹೋಗಿ ಜೇನುತುಪ್ಪ ತುಳಸಿಯನ್ನು ಕೊಟ್ಟು 16ನೇ ವಾರದಲ್ಲಿ ತುಳಸಿ, ಜೇನುತುಪ್ಪ, ಬೆಲ್ಲ, ಎಳ್ಳೆಣ್ಣೆ, ದೀಪದ ಎಣ್ಣೆಯನ್ನು ದಾನ ಮಾಡಿ ಸುಬ್ರಹ್ಮಣ್ಯ ದೇವರಿಗೆ ನೀವು ಹಾಲು ತುಳಸಿಯನ್ನು ಕೊಟ್ಟು ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ತೊಗರಿ ಬೇಳೆಯನ್ನ ಸಾಧ್ಯವಾದರೆ ನೀವು ತುಲಾಭಾರ ಮಾಡಿಸಿ, ಸಾಧ್ಯವಾಗಲಿಲ್ಲ ಸ್ವಲ್ಪವಾದರೂ ತೊಗರಿ ಬೇಳೆಯನ್ನು ದೇವಾಲಯಕ್ಕೆ ಸಮರ್ಪಣೆ ಮಾಡಿ ಬನ್ನಿ. ಧನಸ್ಸು ರಾಶಿ ಇವೆಲ್ಲ ಮಾಡಿದರೆ ಎಲ್ಲವೂ ಶುಭ ಫಲವು ಬರುತ್ತದೆ. ತದನಂತರವಾಗಿ ಮಕರ ರಾಶಿಯವರು 7.5 ಮುಗಿತವ್ರಿಗೆ ಮುಗಿದು ಮತ್ತೆ ಶನೇಶ್ವರನು ಒಳ್ಳೆ ಫಲವನ್ನು ಕೊಡ್ತಾ ಇದ್ದಾನೆ. ಈ ಮಕರ ರಾಶಿಯವರಿಗೆ ಶನೇಶ್ವರ ಅಧಿಪತಿ. ಶುಭ ಸಂಖ್ಯೆ 4, 5, 6, 8. ಶುಭ ವಾರ ಬುಧವಾರ, ಶನಿವಾರ, ಶುಕ್ರವಾರ. ಶುಭ ದಿಕ್ಕು ದಕ್ಷಿಣವಾಗುತ್ತದೆ. ಶುಭ ಬಣ್ಣಗಳು ನೀಲಿ, ಹಸಿರು, ಹಳದಿ. ಜನ್ಮದಲ್ಲಿ ಶನೇಶ್ವರ ಮುಕ್ತಾಯವಾಗಿ 2 ವರ್ಷಗಳಾಯಿತು. ಆಗಸ್ಟ್ ನಂತರ ಕುಜನು ನೀಚನಾಗಿರುವುದರಿಂದ ಇವರಿಗೆ ಆರೋಗ್ಯದಲ್ಲಿ ಶರೀರದಲ್ಲಿ ಬಾಧೆ ಉಂಟಾಗುತ್ತೆ. ಕೈಕಾಲ ಸೆಳೆತಗಳು ಇವೆಲ್ಲ ಬಾಧೆ ಉಂಟಾಗುತ್ತದೆ. ಹಾಗಾಗಿ ಇವರು ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಬೇಕು. ಇವರು 16 ವಾರ ಮಂಗಳವಾರ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಬೇಕು. ತದನಂತರವಾಗಿ ಸುಬ್ರಹ್ಮಣ್ಯ ದೇವರನ್ನು ಪ್ರಾರ್ಥನೆ ಮಾಡಿ ನಾಗಾರಾಧನೆಯನ್ನು ಮಾಡಿದರೆ ಕೊನೆಯ ವಾರದಲ್ಲಿ ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಒಂದು ಆಶ್ಲೇಷ ಬಲಿಯನ್ನು ಮಾಡಿಸಿ ನಮಸ್ಕರಿಸಿ ಬಂದರೆ ಖಂಡಿತವಾಗಿ ಪರಿಹಾರವಾಗುತ್ತದೆ. ಶನೇಶ್ವರನ ಗುರು ಪೂಜೆ ಶುಭದಾಯಕವಾಗಿದೆ. ಇವರಿಗೆ ಗುರುವು ಜನ್ಮದಲ್ಲಿ ಇರುವ ಗುರು ಕೂಡ ಬಹಳ ವಿಶೇಷವಾಗಿ ಒಳ್ಳೆ ಫಲದಾಯಕನಾಗಿ ಒಳ್ಳೆಯ ಫಲವನ್ನು ಕೊಡ್ತಾನೆ. ಕುಂಭರಾಶಿಯವರಿಗೆ 7.5 ಇನ್ನೂ ಮುಕ್ತಾಯವಾಗಿಲ್ಲ. ಇನ್ನು 2.5 ವರ್ಷಗಳ ಕಾಲ ಉಳಿದಿದೆ. ಈ ರಾಶಾಧಿಪತಿ ಅವರಿಗೆ ಶನೇಶ್ವರನಾಗಿರ್ತಾನೆ. ಶುಭ ಸಂಖ್ಯೆ 4, 5, 6, 8. ಶುಭ ಬಣ್ಣಗಳು ನೀಲಿ, ಹಸಿರು, ಹಳದಿ. ಶುಭ ವಾರ ಬುಧವಾರ, ಶುಕ್ರವಾರ, ಶನಿವಾರ. ಶುಭ ದಿಕ್ಕು ಈ ಕುಂಭರಾಶಿಯವರಿಗೆ ಪಶ್ಚಿಮವಾಗುತ್ತದೆ. ಜನ್ಮದಲ್ಲಿ ಶನೇಶ್ವರನು 4.5 ವರ್ಷ ಕಳೆದು ಇನ್ನು 2.5 ವರ್ಷಗಳ ಕಾಲ ಇರುತ್ತಾರೆ. ಸ್ವಲ್ಪ ಮಟ್ಟಿನ ಒಳ್ಳೆಯ ಫಲ ಬರ್ತದೆ. ಆದರೂ ಕುಜನು ಶನಿ ರಾಹುನು ಬಹಳ ನೀಚನಾಗಿರುವುದರಿಂದ ಇವರು ನವಗ್ರಹ ಶಾಂತಿ ಮಾಡಿಸಿಕೊಳ್ಳುವುದು ಉತ್ತಮ. ನವಗ್ರಹ ಶಾಂತಿ ಮಾಡಿಸಿಕೊಳ್ಳುವವರಿಗೆ ಸಾಧ್ಯವಾಗದಿದ್ದರೆ ಇವರು ಕೂಡ ಶಿವಾಲಯಕ್ಕೆ ನರಸಿಂಹದೇವರ ದೇವಾಲಯಕ್ಕೆ ಆಂಜನೇಯ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೋಗಲೇಬೇಕು. 16 ವಾರಗಳು ನರಸಿಂಹದೇವರಿಗೆ 16 ವಾರ ಹೋಗಬೇಕು. ಆಂಜನೇಯನಿಗೆ 16 ಶನಿವಾರ ಹೋಗಬೇಕು. ವೀರಭದ್ರ ದೇವರಿಗೆ 16 ಶನಿವಾರ ಹೋಗಬೇಕು, ಮಂಗಳವಾರ ಹೋಗಬೇಕು. ಸುಬ್ರಹ್ಮಣ್ಯ ದೇವರಿಗೆ 16 ಮಂಗಳವಾರ ಹೋಗಬೇಕು. ಈ ನರಸಿಂಹ ದೇವರಿಗೆ ಸುಬ್ರಹ್ಮಣ್ಯ ದೇವರಿಗೆ 16 ಮಂಗಳವಾರ ಹೋಗಿ ನಮಸ್ಕರಿಸಿ ಸಾಕು. ಕೊನೆಯ ವಾರ ತೊಗರಿ ಬೇಳೆಯನ್ನ ನರಸಿಂಹ ದೇವರಿಗೆ ಕೊಡಿ. ಸುಬ್ರಹ್ಮಣ್ಯ ದೇವರಿಗೆ ಹೋದರೂ ಕೂಡ ಹಾಲು ತುಳಸಿಯನ್ನು ದಾನ ಮಾಡಿ. ವೀರಭದ್ರ ದೇವರಿಗೆ ಮಂಗಳವಾರ ನಮಸ್ಕರಿಸಿ. 16 ಶನಿವಾರಗಳು 16 ಭಾನುವಾರಗಳು ಶಿವಾಲಯಕ್ಕೆ ಹೋಗಿ ಬಿಲ್ಪತ್ರೆಯನ್ನ ಶಿವನಿಗೆ ಕೊಟ್ಟು ನಮಸ್ಕರಿಸಿ ಎಲ್ಲವೂ ಪರಿಹಾರವಾಗುತ್ತದೆ. ತದನಂತರವಾಗಿ ಮೀನರಾಶಿಯವರಿಗೆ ಈಗ ಇವತ್ತಿಂದ 7.5 ಶುರುವಾಗ್ತಾ ಇದೆ. 7.5 ವರ್ಷ ಜನ್ಮಕ್ಕೆ ಶನೇಶ್ವರನ ಪ್ರವೇಶ ಮಾಡಿದರೆ ಇವರು ಕೂಡ ಸಾಕಷ್ಟು ಸಂಕಷ್ಟ ಸೆರೆಮಾಲೆಗಳನ್ನು ಹಾಕಬೇಕಾಗತ್ತೆ. ಇವರು ಜನ್ಮದಲ್ಲಿ ಗುರು ಬೇರೆ ಇರ್ತಾರೆ. ಜೊತೆಗೆ ತದನಂತರವಾಗಿ
ಇವರಿಗೆ ಇವ್ರದ್ದು ವಿಷಯ ಆಮೇಲೆ ಹೇಳ್ತೀನಿ. ಇವರಿಗೆ ಶುಭವಾರ ಭಾನುವಾರ, ಮಂಗಳವಾರ ಮತ್ತು ಗುರುವಾರ, ಶನಿವಾರಗಳಿರ್ತದೆ. ಇವರಿಗೆ ಹಳದಿ, ಕೆಂಪು, ಕೇಸರಿ, ತಾಮ್ರ ಬಣ್ಣಗಳು ಇವರಿಗೆ ಬಣ್ಣಗಳು. ಇವರಿಗೆ ಶುಭ ಸಂಖ್ಯೆ 1, 3, 8, 9. ಶುಭ ದಿಕ್ಕು ಈಶಾನ್ಯ ದಿಕ್ಕು ಬರುತ್ತದೆ. ಇವರಿಗೆ ಜನ್ಮಕ್ಕೆ ಶನೇಶ್ವರನ ಪ್ರವೇಶ ಆದ್ದರಿಂದ ರವಿನೂ ಶನಿ, ಕುಜ, ರಾಹು ಈಚ ಸ್ಥಾನ ಇರ್ತಾರೆ. ರವಿನೂ ಶನಿಯು ಒಂದೇ ಮನೆಯಲ್ಲಿ ಇರುವುದರಿಂದ, ರಾಹುನು ಒಂದೇ ಮನೆಯಲ್ಲಿ ಇರುವುದರಿಂದ ಕುಟುಂಬದಲ್ಲಿ ಕಲಹಗಳು ಜಾಸ್ತಿ ಆಗುತ್ತದೆ. ತಂದೆ ಮಕ್ಕಳು ಕೂಡ ಮನಸ್ತಾಪಗಳು ಬರುತ್ತದೆ. ಸ್ವಲ್ಪ ಭೂಮಿಯನ್ನು ಕಳೆದುಕೊಂಡಂತಹ ಪರಿಸ್ಥಿತಿ ಬರುತ್ತದೆ. ಹಣಕಾಸಿನ ಮುಗ್ಗಟ್ಟು ಕೂಡ ಪರಿಸ್ಥಿತಿ ಬರ್ತದೆ. ಅದರಿಂದ ಆರೋಗ್ಯದಲ್ಲಿ ಬಹಳ ಸಾಕಷ್ಟು ಬದಲಾವಣೆ ಆಗ್ತದೆ. ಇವರು ಏನು ಗಾಬರಿ ಪಡಬಾರದು. ಇದಕ್ಕೆಲ್ಲಕ್ಕೂ ಪರಿಹಾರವಿದೆ. ಇವರು ಶನೇಶ್ವರನ ನವಗ್ರಹ ಶಾಂತಿ, ನವಗ್ರಹ ಹೋಮ ಮನೆಯಲ್ಲಿ ಮಾಡೋದು ಬಹಳ ಉತ್ತಮ. ತದನಂತರವಾಗಿ ಶನಿದೋಷ ನಿವಾರಣೆಗೆ ನರಸಿಂಹ ದೇವರನ್ನ ಪ್ರಾರ್ಥನೆ ಮಾಡಬೇಕು. 16 ಮಂಗಳವಾರ ಹೋಗ್ಬೇಕು. ಕೊನೆ ವಾರ ಮಾಮೂಲಿ ಯಥಾ ಪ್ರಕಾರ ದಾನ ಮಾಡಬೇಕು. ಪ್ರತಿ ವಾರ ಮಾಡ್ಬೇಕಂತಿಲ್ಲ, ಕೊನೆ ಒಂದು ವಾರ ಮಾಡಬೇಕು. ಮಂಗಳವಾರ 16 ಶುಕ್ರವಾರ ಶಿವಾಲಯಕ್ಕೆ ಪ್ರತಿ ವಾರವೂ ಬಿಲ್ಪತ್ರೆ ಕೊಟ್ಟು ಭಗವಂತನ ಪೂಜೆ ಮಾಡಿಸ್ಕೊಂಡು ಬರ್ಬೇಕು. ಆಂಜನೇಯನಿಗೆ ತುಳಸಿಯನ್ನ ಜೇನುತುಪ್ಪವನ್ನು 16 ವಾರ ಕೊಟ್ಟು 16 ವಾರ ಕೊಡಲೇಬೇಕು. ಕೊನೆಯ ವಾರದಲ್ಲಿ ಜೇನುತುಪ್ಪ ತುಳಸಿಯ ಜೊತೆಗೆ ಬೆಲ್ಲ, ಎಳ್ಳು, ಎಳ್ಳೆಣ್ಣೆಯನ್ನ ಆಂಜನೇಯನಿಗೆ ಕೊಟ್ಟು ಸಾಧ್ಯವಾದರೆ ಅವರು ಪಂಚಾಮೃತ ಅಭಿಷೇಕನ ಮಾಡಿಸ್ಬೇಕು. ತದನಂತರವಾಗಿ ಸುಬ್ರಹ್ಮಣ್ಯ ದೇವರಿಗೆ ಪ್ರಾರ್ಥನೆಯನ್ನ ಮಾಡಬೇಕು. 16 ಮಂಗಳವಾರ ಸುಬ್ರಹ್ಮಣ್ಯ ದೇವರು ಪ್ರಾರ್ಥನೆ ಮಾಡಿ ಕೈ ಮುಕ್ಕೊಂಡು ಒಂದು ಪೂಜೆ ಮಾಡಿಸ್ಕೊಂಡು ಬಂದರೆ ಇವರಿಗೆ ಜನ್ಮದಲ್ಲಿರ್ತಕ್ಕಂಥ ಶನೇಶ್ವರನು ಯಾವುದೇ ರೀತಿಯಲ್ಲಿ ತೊಂದರೆ ಮಾಡೋದಿಲ್ಲ. ಸಮಸ್ಯೆಗಳೇನೇ ಇದ್ದು ಬಂದರೂ ಕೂಡ ಕೆಲವು ಸಮಸ್ಯೆಗಳು ಅನುಭವಿಸೋದು ಕೂಡ ಆ ಸಮಸ್ಯೆಗೆ ತಕ್ಕಂತೆ ಭಗವಂತನು ನೆಮ್ಮದಿಯನ್ನು ಕೊಟ್ಟು ಕಾಪಾಡ್ತಾನೆ. ಮುಖ್ಯವಾಗಿ 7.5 ಮೀನರಾಶಿಗೆ ಶನೇಶ್ವರನು ಪ್ರವೇಶ ಆಗ್ತಿರೋ ದೃಷ್ಟಿಯಿಂದ ಇವರು ಬಹಳಷ್ಟು ಕಷ್ಟಗಳು ಅನುಭವಿಸ್ಬೇಕಾಗತ್ತೆ. ಆ ಕಷ್ಟದ ತಕ್ಕಂತೆ ಕೂಡ ತಕ್ಕ ಪರಿಹಾರ ಮಾಡಿಕೊಂಡ್ರೆ ನೆಮ್ಮದಿಯ ಜೀವನವನ್ನ ಸಾಧಿಸಬಹುದು. ಇವಿಷ್ಟು ಮೇಷದಿಂದ ಮೀನರಾಶಿಯವರೆಗೆ ಬಂತಹ ರಾಶಿ ಭವಿಷ್ಯವನ್ನ ನಾನು ವಿವರಣೆ ಕೊಟ್ಟಿದ್ದೇನೆ. ಯುಗಾದಿ ಹಬ್ಬದಲ್ಲಿ ಇಂದಿನ ಹಬ್ಬದ ದಿವಸ ಹಬ್ಬದ ಸಾಲುಗಳು ಶ್ರಾವಣ ಮಾಸದಿಂದ ಆರಂಭದಿಂದ ಹಬ್ಬದ ಸಾಲುಗಳಿಂದ ನಾವು ಹೇಳ್ತೀವಿ. ಆದ್ರೂ ಕೂಡ ನೂತನ ಸಂವತ್ಸರದ ನಮ್ಮ ಹಿಂದೂ ಧರ್ಮದ ಮೊದಲನೆಯ ಹಬ್ಬ ಅಂದ್ರೆ ಯುಗಾದಿ ಹಬ್ಬ. ಯುಗಾದಿ ಹಬ್ಬ ಅಂದ್ರೆ ಇದು ಬೆಲ್ಲವನ್ನ ಯುಗಾದಿ ಹಬ್ಬವೆಂದರೆ ಬೇವು ಬೆಲ್ಲವನ್ನು ನಾವು ನೈವೇದ್ಯ ಇಡ್ತೀವಿ. ಸಂಕ್ರಾಂತಿಗೆ ಎಳ್ಳು ಬೆಲ್ಲವನ್ನು ಇಡ್ತೀವಿ. ಈ ಬೇವು ಬೆಲ್ಲ ಕಹಿಯನ್ನ ಮರೆತು ಸಿಹಿ ಆದ ಜೀವನ ನಡೆಸಿ ಅಂತ. ಕಹಿ ಇರುತ್ತೆ, ಸಾಮಾನ್ಯವಾಗಿ 5 ಬೆರಳು ಒಂದೇ ಸಮಯ ಇರೋದಿಲ್ಲ, ಬೇರೆ ಬೇರೆ ಇದ್ದೇ ಇರುತ್ತೆ. ನಾವು ಈ ಒಂದು ನಾವೆಲ್ಲರೂ ಕೂಡ ನವಗ್ರಹಗಳ ಭಗವಂತನ ಅಧೀನರು. ಭಗವಂತನ ಅಧೀನರು. ನಮ್ಮ ಕೈ ರಿಮೋಟ್ ಇಲ್ಲ, ಭಗವಂತನ ಕೈ ರಿಮೋಟ್. ಭಗವಂತನ ಅಧೀನರು ಶ್ರದ್ಧಾಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಬೇಕು. ಅವರ ಕುಲದೇವರನ್ನ ಬಿಡಬಾರದು. ಆದ್ರೂ ಆ ಕುಲದೇವರನ್ನ ಯಾವ ಕಾರಣ ಬಿಡದೆ ಅವರ ಮನೆ ದೇವರನ್ನ ಅವರ ಗ್ರಾಮ ದೇವತೆಯನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಆರಾಧನೆ ಮಾಡಿ, ಗುರು ಹಿರಿಯರಲ್ಲಿ ಭಕ್ತಿಯನ್ನಿಟ್ಟು, ಮಾತಾಪಿತೃಗಳಲ್ಲಿ ನಮ್ಮ ಪ್ರಿಯ ಬಾಂಧವರೇ, ನಿಮ್ಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ. ಏನ್ ಹೇಳ್ತೀನಿ ಅಂದ್ರೆ, ನಿಮ್ಮ ಮನೆಯಲ್ಲಿ ಕಣ್ಣಿಗೆ ಕಾಣ್ತಕ್ಕಂಥ ಪ್ರತ್ಯಕ್ಷ ದೇವರು ಅಂದ್ರೆ 5. ಯಾವುದು ಕಣ್ಣಿಗೆ ಕಾಣುತ್ತೆ? ಸೂರ್ಯ, ಚಂದ್ರ, ಮಾತಾಪಿತೃಗಳು, ಸರ್ಪ ಕಣ್ಣಿಗೆ ಕಾಣುತ್ತೆ. ಪ್ರತ್ಯಕ್ಷ ದೇವರು, ಕಲಿಯುಗದ ಪ್ರತ್ಯಕ್ಷ ದೇವರು ಸುಬ್ರಹ್ಮಣ್ಯ ಅಂತ ಹೇಳಿ. ಔದುಂಬರ ವೃಕ್ಷ, ಔದುಂಬರ ಹತ್ತಿಮರ, ಹಳ್ಳಿ ನಮ್ಮ ರೈತರು ಹತ್ತಿಮರ ಅಂತ ಹೇಳ್ತಾರೆ. ನಾವು ಔದುಂಬರ ಅಂತ ಹೇಳ್ತೀವಿ ವೇದದಲ್ಲಿ. ಅರಳಿ ಮರ ಕಣ್ಣಿಗೆ ಕಾಣುತ್ತೆ, ಗುರುಬ್ರಹ್ಮ ತ್ರಿಮೂರ್ತಿಗಳ ಸ್ವರೂಪ. ಆ ಔದುಂಬರ ವೃಕ್ಷವನ್ನು ಪ್ರತ್ಯಕ್ಷವಾಗಿ ಕಾಣುತ್ತೆ. ಸರ್ಪ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣುತ್ತೆ. ಮಾತಾಪಿತೃಗಳು ಪ್ರತ್ಯಕ್ಷವಾಗಿ ಕಾಣ್ತಾರೆ. ಸೂರ್ಯ ಚಂದ್ರ ಪ್ರತ್ಯಕ್ಷ ಕಾಣ್ತಾರೆ. ಈ ಪಂಚಭೂತಗಳು ಆಕಾಶ, ಭೂಮಿ, ನೀರು, ಗಾಳಿ, ಅಗ್ನಿ ಎಲ್ಲವೂ ಕೂಡ ನಮ್ಮ ಕಣ್ಣಿನ ಇದೆ. ಹೀಗಾಗಿ ನಾವು ಕಣ್ಣಿಗೆ ಕಾಣ್ತಕ್ಕಂಥ ಪ್ರತ್ಯಕ್ಷತೆಯವರು ಆ ತಂದೆ ತಾಯಿಗಳನ್ನ ನೀವೆಲ್ಲರೂ ಕೂಡ ಅವ್ರ ಪ್ರಾರ್ಥನೆ ಮಾಡಿ ನಮಸ್ಕರಿಸಬೇಕು. ಅವರು ಕಾಲವಾಗಿದ್ ಕೂಡ ಹೃದಯದಲ್ಲಿ ನಮ್ಮ ಇದಾರೆ ಅಂತ ನಾವು ತಂದೆ ತಾಯಿಗಳನ್ನ ನಾವು ಹೃದಯ ಅಂತರಾಳದಲ್ಲಿ ನೆನೆಸ್ಕೋಬೇಕು. ವಿದ್ಯೆ ಹೇಳ್ಕೊಡ್ತ ಗುರುಗಳನ್ನ ಪ್ರಾರ್ಥನೆ ಮಾಡಬೇಕು. ಇವೆಲ್ಲವನ್ನ ಮಾಡಿ ಭಗವಂತನ ನೀವು ನಾಮಸ್ಮರಣೆ ಮಾಡ್ತಿರ್ತಾರೆ. ಎಲ್ಲಾ ಗ್ರಹಗಳು ಕೂಡ ಪರಿಪೂರ್ಣವಾಗಿ ನಿಮ್ಗೆ ಏನೇ ಕ್ರೂರ ದೃಷ್ಟಿ ಇದ್ರು ಒಳ್ಳೆಯ ಫಲವನ್ನು ಕೊಡೋದ್ರಲ್ಲಿ ಸಂದೇಹನೇ ಇಲ್ಲ. ನಾನು ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ, ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಧ್ಯಾನವನ್ನು ಮಾಡಿದ್ರೆ ಎಂತ ನವಗ್ರಹಗಳು ಕ್ರೂರ ದೃಷ್ಟಿ ಇದ್ದರೂ ಕೂಡ ನಮಗೆ ಒಳ್ಳೆಯ ಫಲವನ್ನು ಕೊಡ್ತಾರೆ ಎಂಬುದಲ್ಲಿ ಸಂಶಯವೇ ಇಲ್ಲ. ಆದ್ದರಿಂದ ಯುಗಾದಿ ಹಬ್ಬದಲ್ಲಿ ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ನಿಮಗೆಲ್ಲರಿಗೂ ಭಗವಂತನು ಆಯುಸ್ಸು, ಆರೋಗ್ಯ, ಭಾಗ್ಯ, ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ.
ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಮೀ ಚ ಪಾರ್ವತಿ.